ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನೊಂದು ಲಾಂಗ್ ಗ್ಯಾಪ್ ಕೊಟ್ಟೆ ಯೂಟ್ಯೂಬ್ಗೆ. ಏನಕ್ಕಂತಂದ್ರೆ ನಾನು ವೆಕೇಶನಲ್ಲಿ ಇದ್ದೆ, ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ನನಗೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಅಕ್ಕ ಯೂಟ್ಯೂಬಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಗೈಸ್, ನನಗೆ ಅಂದರೆ ನಾನು ಬ್ಯುಸಿ ಇದ್ದಲ್ಲ, ಸೊ ನಾನು ಮಾಡೋಕ್ಕಾಗಿಲ್ಲ. ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ ತರ್ತಾ ಇರ್ತೀನಿ. ಸೊ ಇವತ್ತು ನಾನು ನಿಮಗೆ ಇನ್ಫಾರ್ಮೇಶನ್ ಏನು ಕೊಡ್ತಾ ಇದ್ದೀನಿ ನೋಡಿ, ಜಾಬ್ ಇದ್ದು. ಸೊ ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕೆ. ಮತ್ತು ಹೌಸ್ ವೈಫ್ಸ್, ನಂದು ಸಬ್ಸ್ಕ್ರೈಬರ್ ಹೌಸ್ ವೈಫ್ಸೇ ಆಗಿರ್ತೀರಾ. ಸೊ ನಿಮಗೆ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಏನಕ್ಕಂತಂದರೆ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥ ಕೆಲಸ. ಓಕೆ, ಸೊ ಬೇಸಿಕಲಿ ಟ್ರೈನ್ ಮಾಡುವಂಥ ಕೆಲಸ. ಇವರು 1,400 ರೂಪಾಯಿ ಕೊಡ್ತಾರೆ ಗಂಟೆ ಅಂತ ಹೇಳಿದ್ರೆ. ಈಗ ತುಂಬಾ ಜನ ಅನ್ಕೋತಾರೆ ಗಂಟೆ ಕೊಡ್ತಾರಾ ಅಂತ ಹೇಳಿದ್ರೆ, ಇವಾಗ ಟ್ರಾನ್ಸ್ಲೇಷನ್ 1 ಅವರ್ ಟ್ರಾನ್ಸ್ಲೇಷನ್ ಇರ್ತದೆ, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದು ನಿಮ್ಗೆ ಮಾಡ್ಲಿಕ್ಕೆ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ಇಲ್ಲ 4 ಗಂಟೆ ಆಗ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ಅವ್ರ ಪ್ರಕಾರ ಗಂಟೆ ಅಂತ ಅರ್ಥ. ಸೊ ಆ ಥರ ಕೆಲಸಗಳು ಇರ್ತವೆ ಇಲ್ಲಿ, ಫ್ರೀಲಾನ್ಸಿಂಗ್ ಕೆಲಸಗಳು. ಸೊ ನೀವೇನಾದ್ರೂ ಆ ಥರ ಕೆಲಸ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಟು ತನಕ ನೋಡಿ, ಹೇಗೆ ಅಪ್ಲೈ ಮಾಡೋದು ತಿಳಿಸ್ಕೊಡ್ತೇನೆ. ಮತ್ತೆ ಅಸೆಸ್ಮೆಂಟ್ ಟೆಸ್ಟ್ ನೀವೇ ತಗೋಬೇಕಾಗ್ತದೆ. ಓಕೆ, ಅದು ಕ್ಲಿಯರ್ ಮಾಡಿದ್ರೆ ಅವರು ನಿಮ್ಮನ್ನ ನೆಕ್ಸ್ಟ್ ಪ್ರೊಸೀಜರಿಗೆ ಇನ್ವೈಟ್ ಮಾಡ್ತಾರೆ, ಮತ್ತೆ ಟ್ರೈನಿಂಗ್ ಕೊಟ್ಟು ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಈ ಥರ ಇರುತ್ತೆ ಪ್ರೊಸೀಜರ್. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ನಾನು ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರ್ತೀನಿ ನನ್ನ ಚಾನಲ್. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಎಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇದರಲ್ಲಿ ಕೊಡ್ತೀನಿ, ಏನು ಕೆಲಸ ಎಲ್ಲದರ ಬಗ್ಗೆ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಇವರದ್ದು ವೆಬ್ಸೈಟ್ ಆಯಿತಾ, deccanexpert.aa ಅಂತ. ಓಕೆ, ಸೊ ನಾನು ಯಾವುದೇ ಕೆಲಸ ಎಕ್ಸ್ಪ್ಲೇನ್ ಮಾಡೋ ಮುಂಚೆ ಅದು ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಫಸ್ಟಿಗೆ ಹೇಳ್ತೀನಿ. ಅದಾದಮೇಲೆ ನಾನು ನಿಮಗೆ ಏನು ಕೆಲಸ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆನಾ? ಸೊ ಡೆಕ್ಕನ್ AI ಎಕ್ಸ್ಪರ್ಟ್ಸ್ ಅಂತ ವೆಬ್ಸೈಟ್ ಹೆಸರು. ಸೊ ಇದು IIT IIMs ಆ ಥರ ಮಾಡ್ತಾ ಇರೋರು ಇದು ಬಿಲ್ಟ್ ಮಾಡಿರೋದು ಆಯಿತಾ. ಸೊ ಇವರು ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಸ್ನ ತಮ್ಮ AI ಟ್ರೈನ್ ಮಾಡಲಿಕ್ಕೆ ಹುಡುಕ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಲೈಕ್ ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ಅನ್ನೋಟೇಷನ್ ವರ್ಕ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ವರ್ಕ್ ಆಗಿರ್ಬೋದು, ಆ ಥರ AIಗೆ ಟ್ರೈನಿಂಗ್ ಮಾಡುವಂಥ ಇಲ್ಲಿ ಕೆಲಸ ಇರ್ತದೆ ಆಯಿತಾ. ನಾನಿವಾಗ ಹೇಳ್ತಾ ಇರೋದು ಕೆಲಸ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಕೆಲಸ, ರೈಟಿಂಗ್ ಕೆಲಸ. ಓಕೆ, ಸೊ ಅದ್ರ ಮುಂಚೆ ವೆಬ್ಸೈಟ್ ನೋಡೋಣ. ಸೊ ಇಲ್ಲಿ ಯಾವುದೇ ಥರದ, ಈ ವೆಬ್ಸೈಟಲ್ಲಿ ಯಾವುದೇ ಥರದ ನಿಮಗೆ ಹಣ ಅವರು ಕೇಳಲ್ಲ, 1 ರೂಪಾಯಿ ಕೇಳಲ್ಲ ಈ ಕಂಪನಿಯವರು. ನಿಮಗೆ ಹಣ ಕೊಡಿ, ನಾವು ನಿಮ್ಗೆ ಕೆಲಸ ಕೊಡ್ತೀವಿ ಆ ಥರ ಇಲ್ಲ. ಆ ಥರ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ. ಬೇರೆ ಕೆಲಸಕ್ಕೆ ಕೂಡ ಅದು ಮೋಸ ಅಂತ ಅರ್ಥ. ಓಕೆ, ಹಣ ಕೇಳ್ತಾರೆ ಅಂತ ಹೇಳಿದ್ರೆ ಎನಿ ಸ್ಟೇಜ್ ಅದು ಮೋಸ ಅಂತ ಅರ್ಥ. ಓಕೆನಾ? ಸೊ ಇದು ಇವರದ್ದು ವೆಬ್ಸೈಟ್. ನಾನು ಆಲ್ರೆಡಿ ಒಂದ್ಸಲ ಚೆಕ್ ಮಾಡಿದ್ದೀನಿ, ಜೆನ್ಯೂನ್ ಆಯಿತಾ. ಯಾವುದೇ ಥರದ ನಿಮಗೆ ಮೋಸ ಆಗಲ್ಲ, ಹಣ ಕೇಳಲ್ಲ, ಮತ್ತು ಕೆಲಸ ಮಾಡಿದ್ಮೇಲೆ ಹಣ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಫ್ಲೆಕ್ಸಿಬಿಲಿಟಿ. ನಿಮಗೆ ಯಾವುದು ಟೈಮಲ್ಲಿ ಫ್ರೀ ಇದ್ದೀರಾ ಆ ಟೈಮಲ್ಲಿ ನೀವು ಕೆಲಸ ಮಾಡ್ಬೋದು. ಲೈಕ್ ಸ್ಟೂಡೆಂಟ್ಸ್ಗಳಿಗೆ, ಹೌಸ್ ವೈಫ್ಸ್ಗಳಿಗೆ ಇದೊಂದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಗ್ರೋತ್, ನಿಮಗೆ ಗ್ರೋತ್ ಕೂಡ ಇದೆ ಇಲ್ಲಿ ಕಂಪನಿಯಲ್ಲಿ ಜಾಯ್ನ್ ಆದಮೇಲೆ. ಗೆಟ್ ಪೇಯ್ಡ್ ಪರ್ ಹಾರ್ ಆರ್ ಟಾಸ್ಕ್. ಈಗ ನಾನು ಹೇಳುವ ಕೆಲಸದಲ್ಲಿ ನಿಮಗೆ ಗಂಟೆಗೆ ಹಣ, ಇವಾಗ ಗಂಟೆಗೆ ಎಷ್ಟು 1,400 ಕೊಡ್ತಾರೆ. ಅಂಥದ್ದು ನೀವೇನಂತ ಅನ್ಕೊಂತೀರಿ, 1 ಗಂಟೆ ಕೆಲಸ ಮಾಡಿದ್ರೆ ಸಾಕು 1,400 ಕೊಡ್ತಾರೆ. ಅಲ್ಲ, ಇವಾಗ ಟ್ರಾನ್ಸ್ಲೇಷನ್ ಕೆಲಸ ಅಂತ ಇರ್ತದೆ. ಓಕೆನಾ? ಟ್ರಾನ್ಸ್ಲೇಷನ್ ಕೆಲಸ. ಸೊ 1 ಗಂಟೆ ಕೆಲಸ ಇರ್ತದೆ ಅದು ಆಯಿತಾ. 1 ಗಂಟೆ ರೆಕಾರ್ಡ್ ಮಾಡಿ ಕೊಡುವಂಥ ಕೆಲಸ. ಅದು ನಿಮಗೆ 2 ಗಂಟೆ ಆಗ್ಬೋದು, ಕೆಲವೊಬ್ಬರಿಗೆ 4 ಗಂಟೆ ಆಗಿರ್ಬೋದು. ಸೊ ಅವ್ರದ್ದು 1 ಗಂಟೆ ಕೆಲಸ, ಅದು ನೀವಿಷ್ಟ ಅಂತ ತಗೋತೀರ, ಅದು ಕಂಪ್ಲೀಟ್ ಮಾಡ್ತೀರಲ್ಲ, ಅದರ ಮೇಲೆ ನಿಮ್ಗೆ ಇಲ್ಲಿ ಹಣ ಸಿಗುವಂಥದ್ದು ಆ ಥರ. ಓಕೆನಾ? ಸೊ ಇನ್ವೈಟ್ ಓನ್ಲಿ, ಆಕ್ಸೆಸ್ ಎನ್ಶೂರ್ ಓನ್ಲಿ ದ ಬೆಸ್ಟ್ ಗೆಟ್ ಇನ್. ಅದೆಂತ ಅಂತ ಹೇಳಿದ್ರೆ, ನೀವು ಒಂದ್ಸಲ ಎಲ್ಲ ಅಸೆಸ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ನಿಮಗೆ ಅವರು ಇನ್ವೈಟ್ ಮಾಡ್ತಾರೆ, ಮತ್ತು ನಿಮಗೆ ಜಾಯ್ನ್ ಆಗುವಂಥದ್ದು. ತುಂಬ ಆಲ್ ಓವರ್ ದ ವರ್ಲ್ಡಿಂದ ಇಲ್ಲಿ ಕ್ಯಾಂಡಿಡೇಟ್ಸ್ ಇದೆ ಆಯಿತಾ. ಇದು ಬೇಸಿಕಲಿ ಸ್ಮಾಲ್ ಸ್ಟಾರ್ಟಪ್ ಆಯಿತಾ. ಒಳ್ಳೆ ಸ್ಯಾಲ್ರಿ ಕೊಟ್ಟು ಅವರು ನಿಮ್ಮನ್ನು ಅವ್ರ ಕಂಪನಿ ಸೇರಿಸ್ಕೊತಾ ಇದ್ದಾರೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ಇಲ್ಲಿ ಜಾಸ್ತಿ ಪ್ರಾಜೆಕ್ಟ್ ಬಂದು ನೀವು ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಬಹುದು ಆಯಿತಾ. ಸೊ ಇದು ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಪಾತ್ ವೇ ಟು ಪೇಡ್ ದ ಪ್ರಾಜೆಕ್ಟ್ ನೋಡಿ ಇಲ್ಲಿ. ರಿಕ್ವೆಸ್ಟ್ ಯುವರ್ ಇನ್ವೈಟ್, ಸೆಕ್ಯೂರ್ ಯುವರ್ ಸ್ಪಾಟ್ ಇನ್ ಅವರ್ ಇನ್ವೈಟ್ ಓನ್ಲಿ ಟ್ಯಾಲೆಂಟ್ ನೆಟ್ವರ್ಕ್. ಇನ್ವೈಟ್ ಓನ್ಲಿ ಟ್ಯಾಲೆಂಟ್ ನೆಟ್ವರ್ಕ್ ಅಂದರೆ ನೀವೀಗ ಅಪ್ಲೈ ಮಾಡಬೇಕು, ಮತ್ತು ನಿಮ್ದೆಲ್ಲ ಇನ್ಫಾರ್ಮೇಷನಲ್ಲಿ ಫಿಲ್ ಮಾಡಬೇಕು. ಸೊ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮ್ಯಾಚ್ ಅನಿಸುತ್ತೆ ನಿಮ್ಮ ರಿಕ್ವೈರ್ಮೆಂಟ್ಗೆ, ಅವರು ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಆಯಿತಾ. ಸೊ ಆ್ಯನ್ ಓವರ್ ಯು ಸೆಷನ್ ದ್ಯಾಟ್ ಫ್ಯಾಮಿಲಿಯರ್ಸ್ ದ ನ್ಯೂ ಜಾಯ್ನರ್ಸ್. ಇಂಡಕ್ಷನ್ ಸೆಕ್ಷನ್.
ಆ್ಯಂಡ್ ಓವರ್ ಯು ಸೆಷನ್ ದ್ಯಾಟ್ ಫೆಮಿಲಿಯರ್ಸ್ ನ್ಯೂ ಜಾಯ್ನರ್ಸ್. ಅವರೇನು ಮಾಡ್ತಾರೆ, ಒಂದ್ಸಲ ನೀವು ಸೆಲೆಕ್ಟ್ ಆದಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಎಲ್ಲ ಕೊಡ್ತಾರೆ, ಅದು ಪಾಸ್ ಆದಮೇಲೆ ಅವರು ನಿಮ್ಮನ್ನು ಅವರ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ನೀವು ಇಲ್ಲಿ ಕೆಲಸ ಮಾಡುವಂಥದ್ದು ಈ ಥರ ಇರುತ್ತೆ. ಆಲ್ರೆಡಿ ಇಲ್ಲಿ ಕೆಲಸ ಮಾಡಿರೋರು ಇಲ್ಲಿ ಹೇಗೆ ಹೇಳಿದ್ದಾರೆ ನೋಡಿ, ಅವರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಆಯಿತಾ? ಸೊ ಬೇಕಾದ್ರೆ ನೀವು ಒಂದ್ಸಲ ಇದನ್ನು ಚೆಕ್ ಮಾಡ್ಕೋಬೋದು. ಸೊ ಒಂದು ಒಳ್ಳೆ ಏನು ಕಂಪನಿ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪಾರ್ಟ್ ಟೈಮ್ ಕೆಲಸ ಮಾಡಲಿಕ್ಕೆ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಇದು ನಾನು ನೋಡಿರೋದು ಲಿಂಕ್ಡ್ನಲ್ಲಿ. ಆಯಿತಾ? ಸೊ ಜಸ್ಟ್ 22 ಅವರ್ಸ್ ಬ್ಯಾಕ್ ಇದು ಅಪ್ಲೋಡ್ ಆಗಿದೆ. ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕು. ಏನಕ್ಕಂತಂದರೆ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಎನಿ ಟೈಮು ಇದು ಎಂಡ್ ಆಗ್ಬೋದು. ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೇನೆ, ಎಂಡ್ ಆಗಿಲ್ಲ. ಆಯಿತಾ? ನಾನು ಒಂದು ಲೈಕ್ 2 ಗಂಟೆ ಟೈಮಲ್ಲಿ ಅಪ್ಲೋಡ್ ಮಾಡ್ಬೋದು. ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕು, ಆದಷ್ಟು ಬೇಗ. ಇಲ್ಲಾಂತಂದ್ರೆ ನಿಮ್ಮ ಕೆಲಸ ಸಿಗಲ್ಲ ಇದು ಅಂತಂದರೆ ಅಷ್ಟು ಬೇಗ ಎಂಡ್ ಆಗುತ್ತೆ. ಒಂದು 2 ದಿನದಲ್ಲೇ ಎಂಡ್ ಆಗ್ಬೋದು. ಸೊ ಅದ್ರ ಮುಂಚೆ ನೀವು ಅರ್ಜಿ ಸಲ್ಲಿಸಬೇಕು. ಸೊ ಅವ್ರದ್ದು ಕಂಪನಿ ಬಗ್ಗೆ ಇವರು ಹಾಕಿದ್ದಾರೆ. ಸೊ IIT ಬಾಂಬೆ ಆಗಿರ್ಬೋದು, IIMs ತುಂಬ ಅವರೆಲ್ಲ ಮುಂಚೆ ಕಲ್ತವರು, ಅದೆಲ್ಲ ಅವರೆಲ್ಲ ಒಟ್ಟಾಗಿ ಸೇರಿ ಇದು ಮಾಡಿರೋದು. ಆಯಿತಾ? ಈ ಕಂಪನಿ ಕಟ್ಟಿರೋದು. ಸೊ 100% ನಿಮ್ಗೇನೋ ಪ್ರಾಬ್ಲಮ್ ಆಗಲ್ಲ, ಜೆನ್ಯೂನ್ ಇದೆ. ಓಕೆ. ಸೊ ಅಬೌಟ್ ದ ರೋಲ್ ಓಕೆ ಇಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಕ್ರಿಯೇಟಿವಿಟಿ ಇರಬೇಕು, ಕಾಂಪ್ರಿಹೆನ್ಷನ್ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿ ಇರಬೇಕು. ನೀವು ಇಷ್ಟಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಫ್ ದಿ ಡಿಸ್ಕ್ರೈಬ್ಸ್ ಯು, ವಿ ಆರ್ ಎಕ್ಸೈಟೆಡ್ ಟು ಆಫರ್ ಯು ಆನ್ ಅ ಇನ್ಕ್ರೆಡಿಬಲ್ ಆಪರ್ಚುನಿಟಿ ಟು ವರ್ಕ್ ರಿಮೋಟ್ಲಿ ಆಸ್ ಅ ಫ್ರೀಲ್ಯಾನ್ಸರ್ ಆಗಿ ನೀವು ಕೆಲಸ ಮಾಡುವಂಥದ್ದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಹೌಸ್ ವೈಫ್ಸ್ ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್, ಕ್ರಿಯೇಟಿವಿಟಿ ಮತ್ತು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಚೆನ್ನಾಗಿ ಗೊತ್ತಿದ್ರೆ ದಯವಿಟ್ಟು ಅರ್ಜಿ ಸಲ್ಲಿಸಿ. ಏನಕ್ಕಂತ ಹೇಳಿದ್ರೆ, ಏನು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು ಟ್ರೈ ಮಾಡಿ. ಆಯಿತಾ? ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ? ಸೊ ಟ್ರೈ ಮಾಡಿ ಎಲ್ಲರೂ. ಸಿಕ್ಕಿದ್ರೆ ನಿಮ್ಮದು ಲೆಕ್ಕ, ಇಲ್ಲ ಅಂತ ಹೇಳಿದ್ರೆ ಬೇರೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಮಾಡಿಕೊಂಡೇ ಹೋಗಬೇಕು ನೀವು. ಇಲ್ಲ ಅಂತಂದರೆ ಒಂದಕ್ಕೆ ಇಲ್ಲ ನಮ್ಗೆ ಇದು ಆಗಲ್ಲ ಅಂತ ಬಿಟ್ಟರೆ ನಿಮ್ಗೆ ಇನ್ನೂ ನೆಕ್ಸ್ಟು ಆಗಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿ, ಸಿಗ್ಲೂಬೋದು. ಜಾಯ್ನರ್ಸ್ ಇನ್ ಕಾಂಟ್ರಿಬ್ಯೂಟಿಂಗ್ ಟು ದ ಕ್ರಿಯೇಷನ್ ಆಫ್ ದ ಡೇಟಾ ದಟ್ ಪವರ್ಸ್ ದ ಟ್ರೈನಿಂಗ್ ಆಫ್ ಅಡ್ವಾನ್ಸ್ AI ಮಾಡೆಲ್. ಆಯಿತಾ? ಸೊ ಅದೇ ಟ್ರೈನಿಂಗ್ ಮಾಡುವಂಥದ್ದು AI ಮಾಡೆಲ್ಸ್ಗೆ. ಅದೇನು ಹೇಳಿದೆಲ್ಲ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಓಕೆ, ಇವಾಗ ನಿಮಗೆ ರೈಟಿಂಗ್ ಕೆಲಸ ಇರುತ್ತೆ. ಮತ್ತು ನೆಕ್ಸ್ಟ್ ಪ್ರಾಜೆಕ್ಟ್ ಬೇರೆ ಇರ್ತದೆ. ಅದರಲ್ಲಿ ಟ್ರಾನ್ಸ್ಲೇಷನ್ ಇರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ನಿಮ್ಗೆ ಕನ್ನಡ ಸಿಗ್ಬೋದು, ಆ ಥರನೂ ಇರ್ಬೋದು. ಆಯಿತಾ? ಸೊ ಇದು ಬೇಸಿಕಲಿ ರೈಟಿಂಗ್ ಕೆಲಸ, ರೈಟರ್ಸ್ ಬೇಕಿರೋದು ಅವರಿಗೆ. ಹೆಲ್ಪ್ಸ್ ಇನ್ ದ ಟ್ರೈನಿಂಗ್ ದ AI ಅಸಿಸ್ಟೆಂಟ್ ಮಾಡೆಲ್ ಟು ಎನ್ಹ್ಯಾನ್ಸ್ ಇಟ್ಸ್ ಅಕ್ಯುರಸಿ ಆ್ಯಂಡ್ ಪರ್ಫಾರ್ಮೆನ್ಸ್. ಅದರ ಅಕ್ಯುರಸಿ ಮತ್ತು ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅವರು ಟ್ರೈನರ್ಸ್ನ ಹುಡುಕ್ತಾ ಇದ್ದಾರೆ AIಗೆ. ಓಕೆ, ನೀವು ಟ್ರೈನ್ ಮಾಡುವಂಥದ್ದು. ಇವ್ಯಾಲ್ಯೂಯೇಟ್ ದ ಮಾಡೆಲ್ ರೆಸ್ಪಾನ್ಸ್ ಅಕ್ರಾಸ್ ದ ಮಲ್ಟಿಪಲ್ ಡೈಮೆನ್ಷನ್ ಟು ಎನ್ಶೂರ್ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್. ಅದ್ರ ಏನು ರೆಸ್ಪಾನ್ಸ್ ಬರ್ತದೆ, ಏನು ರೆಸ್ಪಾನ್ಸ್ ಜನರೇಟ್ ಮಾಡ್ತದೆ ನೋಡಿ AI ಮಾಡೆಲ್, ಅದರ ಕ್ವಾಲಿಟಿನ ಚೆಕ್ ಮಾಡುವಂಥದ್ದು. ಮತ್ತು ರಿಲೆವೆಂಟ್ ಆಗಿದೆಯಾ ಜನರೇಟ್ ಮಾಡಿದ ರೆಸ್ಪಾನ್ಸ್, ಅದು ನೀವು ಚೆಕ್ ಮಾಡುವಂಥದ್ದು. ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಸ್ಪೀಡ್ ಆ್ಯಂಡ್ ಪ್ರಿಸಿಷನ್ ವೈಲ್ ಅಸೆಸಿಂಗ್ ದ ಮಾಡೆಲ್ ರೆಸ್ಪಾನ್ಸಸ್. ಓಕೆ, ಸೊ ಮಸ್ಟ್ ರಿಕ್ವೈರ್ಡ್ ಟ್ರೇಟ್ಸ್ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ಸ್. ನೀವು ಕರೆಕ್ಟಾಗಿ ನಿಮಗೆ ಗ್ರಹಿಕೆ ಇರಬೇಕು. ಆಯಿತಾ? ಅಟೆನ್ಷನ್ ಇರಬೇಕು. ಮತ್ತು ಎಬಿಲಿಟಿ ಟು ಕೇರ್ಫುಲಿ ಫಾಲೋ ದ ಇನ್ಸ್ಟ್ರಕ್ಷನ್. ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಮತ್ತು ಎಕ್ಸ್ಟೆಂಟ್ ಪ್ರೊಫಿಷನ್ಸಿನ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು. ಅಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ವೈ ಜಾಯ್ನರ್ಸ್? ಸೊ ಅದು AI ಮಾಡೆಲ್ ಟ್ರೈನ್ ಮಾಡಲಿಕ್ಕೆ. ಮತ್ತು ಆಲ್ರೆಡಿ ಇಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರೋರು IIT IIMs ಅವರೇ. ಆಯಿತಾ? ಸೊ ಅವ್ರೊಟ್ಟಿಗೊಂದು ನಿಮಗೆ ಕೆಲಸ ಮಾಡ್ದಂಗೆ ಆಗುತ್ತಲ್ಲ, ನಿಮ್ಮದು ನಾಲೆಜ್ ಇಂಪ್ರೂವ್ ಮಾಡ್ಕೋಬೋದು ನೀವು. ಓಕೆ, ಆಪರ್ಚುನಿಟಿ ಟು ಗ್ರೋ ಇನ್ ಅ ಫಾಸ್ಟ್ ಬೇಸ್ಡ್ ಇನ್ನೋವೇಷನ್ ಡ್ರಿವನ್ ಎನ್ವಿರಾನ್ಮೆಂಟ್. ಓಕೆ, ದಿಸ್ ಈಸ್ ದ ಫ್ಲೆಕ್ಸಿಬಲ್ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ. ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು, ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥದ್ದು. ಮತ್ತು ಪೇ ವಿಲ್ ಬಿ ವೇರಿ ಬೈ ದ ಪ್ರಾಜೆಕ್ಟ್ ಆ್ಯಂಡ್ ಟಿಪಿಕಲಿ ಈಸ್ ಅಪ್ ಟು 1500 ಪರ್ ಅವರ್. ಅದೇ ಹೇಳ್ತಾ ಇದ್ದಾರೆ, ನಾನು ಹೇಳಲ್ಲ, 1500 ರೂಪಾಯಿ ಕೊಡ್ತಾರೆ ಗಂಟೆಗೆ. ನಾನು ಆಲ್ರೆಡಿ ಹೇಳಿದಿನಲ್ಲ, ಅಂತಂದರೆ ಗಂಟೆ ಅಂತಂದರೆ ಆ ಥರ ಅಲ್ಲ. ಅವರು ಹೇಳ್ತಾರೆ ಇದು 1 ಗಂಟೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಅಂತ, ಬಟ್ ನಿಮ್ಮದು ಟೈಮ್ ವೇರಿ ಆಗ್ಬೋದು. ಸೊ ಅಷ್ಟು ಕೊಡ್ತಾರೆ ಅವರು. ಓಕೆ, ಸೊ ಅಪ್ಲೈ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಡೈರೆಕ್ಟ್ಲಿ ಲಿಂಕ್ ಕೊಟ್ಬಿಡ್ತೀನಿ. ಓಕೆ, ಡೈರೆಕ್ಟ್ ಅದು ಒತ್ತಿದ ಕೂಡ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ಜಾಯಿನ್ ದ ಇಲ್ಲಿ ಅಪ್ಲೈ ನಾವು ಅಂತಿದೆಯಲ್ಲ, ಇದಕ್ಕೆ ಒತ್ತಬೇಕು ನೀವು. ಆವಾಗ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ವೆಲ್ಕಮ್ ಟು ಡೆಕ್ಕನ್ ಎಕ್ಸ್ಪರ್ಟ್, ಯುವರ್ ನೆಕ್ಸ್ಟ್ ಬಿಗ್ ಆಪರ್ಚುನಿಟಿ ಸ್ಟಾರ್ಟ್ಸ್ ಹಿಯರ್. ಇದು ಕಂಟಿನ್ಯೂ ವಿತ್ ಗೂಗಲ್. ಸೊ ಇಲ್ಲಿ ನಿಮ್ಮದು ನೀವು ಮೇಲ್ ID ಇಂದ ಲಾಗಿನ್ ಮಾಡಿ. ಓಕೆ, ಲಾಗಿನ್ ಆದಮೇಲೆ ಮೇಲ್ ಥ್ರೂ, ಸೊ ಇಲ್ಲಿ ನಿಮ್ಮದು ನಂಬರ್ ಹಾಕಬೇಕು, ಮತ್ತು ಇಲ್ಲಿ ಎಗ್ರಿ ಮಾಡಬೇಕು, ಮತ್ತು ಕಂಟಿನ್ಯೂ ಮಾಡಬೇಕು. ಆವಾಗ ನಿಮಗೆ ಒಂದು OTP ಬರ್ತದೆ ನಂಬರಿಗೆ, ಅದನ್ನು ನೀವು ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ನಿಮ್ಮದು ಮೇಲ್ IDಗೆ ಒಂದು OTP ಬರ್ತದೆ, ಅದನ್ನು ಸ್ಪೆಸಿಫೈ ಮಾಡಬೇಕು, ಮತ್ತು ಕಂಟಿನ್ಯೂ ಮಾಡಬೇಕು.
ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮದು ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು ಆಯಿತಾ. ಅದಾದಮೇಲೆ ನಿಮ್ಮದಿಲ್ಲಿ ನೇಮ್ ಯಾವ ಥರ ಗವರ್ಮೆಂಟ್ ಐಡಿಯಲ್ಲಿದೆ ಅದೇ ಥರ ಹಾಕಬೇಕು ಆಯಿತಾ. ಸೊ ಇನಿಷಿಯಲ್ ಇಲ್ಲ ಅಂತ ಹೇಳಿದ್ರೆ ಇದು ಸ್ಕಿಪ್ ಮಾಡಬಹುದು. ಐ ಥಿಂಕ್ ಇನಿಷಿಯಲ್ ನೆಸೆಸರಿ ಇದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇಲ್ಲ ಗೌರ್ಮೆಂಟ್ ಐ ಡಿಲಿ ಇದ್ದಂಗೆ ಹಾಕಬೇಕು. ಮತ್ತು ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ URL. ಓಕೆ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಇರ್ತದಲ್ವಾ, ಅದರ URL ಕೊಡಿ. ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲ ಅಂತಂದರೆ ಒಂದು ಕ್ರಿಯೇಟ್ ಮಾಡಿ, ಅದು ಬೇಕೇ ಬೇಕು ನಿಮಗೆ ಎಲ್ಲ ಕಡೆಯಲ್ಲಿ. ಸೊ ಅದರ ಲಿಂಕ್ ಇಲ್ಲಿ ಹಾಕಿ. ಅದಾದಮೇಲೆ ಹೌ ಮೆನಿ ಅವರ್ಸ್ ಯು ಕ್ಯಾನ್ ಕಮಿಟ್ ಇನ್ ಈಚ್ ವೀಕ್, ಎಷ್ಟು ಗಂಟೆ ನಿಮ್ಮ ಕೈಲಿ ಆಗ್ತದೆ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಓಕೆ, ರೆಗ್ಯುಲರ್ ನಾನು 10 to 20 ಅಂತ ಹಾಕಿದ್ದೆ, ನಿಮ್ಗೆ ಎಷ್ಟಾಗುತ್ತೆ ಅದಷ್ಟು ಹಾಕಿ. ನೆಕ್ಸ್ಟ್ ಹೌ ಡಿಡ್ ಯು ಡಿಸ್ಕವರ್ ಅಸ್ ಅಂತ ಹಾಕಿದ್ರು, ನಾನು ಲಿಂಕ್ಡ್ಇನ್ ಅಂತ ಹಾಕ್ತೀನಿ. ಅದಾದಮೇಲೆ ಸಬ್ಮಿಟ್ ಮಾಡಿ. ಇಲ್ಲ ನೀವು ವಿಡಿಯೋ ನೋಡ್ಬೋದು ಆಯಿತಾ. ಸೊ ಅಪ್ಲಿಕೇಶನ್ ಸಬ್ಮಿಟೆಡ್, ಯು ಆರ್ ಆನ್ ದ ವೇಟ್ ಲಿಸ್ಟ್ ಆಯಿತಾ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ 60ರಿಂದ 90 ಸೆಕೆಂಡ್ಸ್ ಒಂದು ವಿಡಿಯೋ ಮಾಡಿ ಇಲ್ಲಿ ಹಾಕಿ ಆಯಿತಾ. ನಿಮ್ಮದು ಕಮ್ಯುನಿಕೇಷನ್ ಸ್ಟೈಲ್ ಚೆಕ್ ಮಾಡಲಿಕ್ಕೆ ನಿಮ್ಮದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿ. ಲೈಕ್ ನಿಮ್ಮ ಹೆಸರು, ನಿಮ್ಗೇನಾದರೂ ವರ್ಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು, ಮತ್ತು ಯಾವ ಊರು ನಿಮ್ಮದು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಏನೆಲ್ಲ ಹೇಳ್ತೇನೆ ನೋಡಿ, ಆ ಥರ ಒಂದು ವಿಡಿಯೋ ಮಾಡಿ ಇಲ್ಲಿ ಹಾಕಿ. ನೆಕ್ಸ್ಟ್ ಆ್ಯಡ್ ಎ ಸ್ಟ್ಯಾಂಡರ್ಡೈಸರ್ ಟೆಸ್ಟ್ ಸ್ಕೋರ್ಸ್. ಸೊ ಇದು ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ, ಸೆಲೆಕ್ಟ್ ಟೆಸ್ಟ್ ಅಂತ ಏನೂ ಬರ್ತಾ ಇಲ್ಲ. ನಿಮ್ದು ಇದು ಬಂದರೆ, ನೀವು ಯಾವ್ದಾದ್ರು ಟೆಸ್ಟ್ ಕಂಪ್ಲೀಟ್ ಆದರೆ ಅದ್ರದ್ದು ಮಾರ್ಕ್ ಇಲ್ಲಿ ಹಾಕಿ ಆಯಿತಾ. ಸೊ ವೆರಿಫೈ ಯುವರ್ ಕಾಲೇಜ್, ನಿಮ್ದಿಲ್ಲಿ ಕಾಲೇಜ್ ಇದು ಮಾಡಿ ವೆರಿಫೈ ಮಾಡ್ಕೋಬೋದು. ಕಾಲೇಜ್ ಇಮೇಲ್ ID ಹಾಕಿ ಅಲ್ಲಿ ವೆರಿಫೈ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಮಾರ್ಕ್ ಶೀಟ್ ಹಾಕಿ ಕೂಡ ವೆರಿಫೈ ಮಾಡ್ಕೋಬೋದು, ಅದು ಮಾಡಿ. ಮತ್ತು ಆ್ಯಡ್ ರೆಕಮೆಂಡೇಷನ್. ಸೊ ಅಪ್ಲೋಡ್ ಎಂಡೋರ್ಸ್ಮೆಂಟ್ ಫ್ರಮ್ ಅ ಪ್ರೊಫೆಸರ್, ಕೊಲೀಗ್ಸ್ ಆರ್ ಕ್ಲೈಂಟ್ಸ್. ರೆಕಮೆಂಡೇಷನ್ ಇದ್ದರೆ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಟೆಲ್ ಅಸ್ ಮೋರ್ ಅಬೌಟ್ ಯು ಇದು ಹಾಕಿ ಆಯಿತಾ. ಸೊ ನಿಮ್ಮದು ಹಾಬೀಸ್, ಇಂಟ್ರೆಸ್ಟಿಂದ ಏನು ಅದು ಎಲ್ಲ ಇಲ್ಲಿ ಹಾಕಿ, ಓಕೆನಾ. ಸೊ ಅದಾದಮೇಲೆ ಸಬ್ಮಿಟ್ ಮಾಡಿ. ಆದರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು. ಇದೊಂದು ಅಪ್ಲೋಡ್ ಮಾಡಿ ಫ್ರೆಂಡ್ಸ್, ರೆಕಾರ್ಡ್ ವಿಡಿಯೋ ಇದೊಂದು ಅಪ್ಲೋಡ್ ಮಾಡಿ ಆಯಿತಾ. ಸೊ ಅದು ಇಂಪಾರ್ಟೆಂಟ್. ನೀವೆಲ್ಲಾದರೂ ಲೈಕ್ ಕೋಡಿಂಗ್ ರಿಲೇಟೆಡ್ ಜಾಬ್ ಏನಾದರೂ ಮಾಡಿದರೆ ಮುಂಚೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ, ಓಕೆನಾ. ಹ್ಯಾಕರ್ ರ್ಯಾಂಕ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೋಡಿಂಗ್ ನಿಂಜಾ ಆಗಿರ್ಬೋದು, ಅದೇನಾದರೂ ಲಿಂಕ್ ಇದ್ದರೆ ಇದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ, ಓಕೆ. ಇವಾಗ ಶಾರ್ಟ್ ಲಿಸ್ಟ್ ಹಾಕೋದು ನಿಮ್ಗೆ ಅಲ್ಲಿ ರೆಸ್ಯೂಮ್ ಏನಿರ್ತದೆ ನೋಡಿ ಅದರ ಮೇಲೆ ಆಯಿತಾ. ಸೊ ಅವ್ರಿಗೆ ನಿಮ್ಮ ರೆಸ್ಯೂಮ್ ನೋಡ್ತಾರೆ, ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಆಯಿತಾ, ಅದು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಟೆಸ್ಟ್ ಅನಿಸುತ್ತೆ, ಆ ಥರ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮನ್ನು ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಇವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಮೇಲ್ ಥ್ರೂ. ಓಕೆ, ಮೇಲ್ ಚೆಕ್ ಮಾಡ್ತಾ ಇರಬೇಕು ನೀವು.